ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 21/1/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 11/9/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ಈಗ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನಿರ್ವಿಕಾರಿ ದೃಷ್ಟಿಯುಳ್ಳವರು ಆಗಿರಿ. ಎಲ್ಲಿಯವರೆಗೆ ವಿಕಾರಿ ದೃಷ್ಟಿ ಇರುತ್ತದೆಯೋ ಅಲ್ಲಿಯವರೆಗೆ ನೀವು ಪತಿತರಾಗಿದ್ದೀರಿ. ತಮ್ಮನ್ನು ತಾವು ಸಹೋದರ ಎಂದು ತಿಳಿದುಕೊಂಡರೆ ವಿಕಾರಿ ದೃಷ್ಟಿ ಹೊರಟು ಹೋಗುವುದು. ನಾವೆಲ್ಲ ಆತ್ಮರು ಸಹೋದರರಾಗಿದ್ದೇವೆ. ಒಬ್ಬ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಓಂ ನಮಃ ಶಿವಾಯ. ಆತ್ಮಿಕ ತಂದೆ ಮಕ್ಕಳನ್ನು ಕೇಳುತ್ತಾರೆ. ಎಲ್ಲರನ್ನಂತೂ ಕೇಳಲು ಸಾಧ್ಯವಿಲ್ಲ. ಒಬ್ಬರನ್ನು ಕೇಳುತ್ತಾರೆ. ನಳಿನಿ ಮಗಳನ್ನು ಕೇಳುತ್ತಾರೆ, ಇಲ್ಲಿ ಏನು ಮಾಡುತ್ತಿದ್ದೀಯಾ? ಯಾರ ನೆನಪಿನಲ್ಲಿ ಕುಳಿತಿದ್ದೀಯಾ? ಕೇವಲ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀಯಾ ಅಥವಾ ಬೇರೆ ಏನನ್ನಾದರೂ ನೆನಪು ಮಾಡುತ್ತಿದ್ದೀಯಾ? ಮತ್ತೆ ಏನನ್ನೋ ನೆನಪು ಮಾಡುತ್ತೀಯಾ? ತಂದೆಯ ನೆನಪಿನಲ್ಲಿ ಕುಳಿತಿದ್ದೀಯಾ? ಇದು ಸರಿಯಾಗಿದೆ. ಮನೆಯನ್ನು ಸಹ ನೆನಪು ಮಾಡಬೇಕಾಗಿದೆ. ಏಕೆಂದರೆ ನಾವೀಗ ಆತ್ಮರು ಮನೆಗೆ ಹೋಗಬೇಕಾಗಿದೆ. ಮತ್ತು ನಂತರ ಏನು ಮಾಡಬೇಕು? ಏನು? ಮನೆಗೆ ಹೋಗಿ ಕುಳಿತುಕೊಳ್ಳುವುದೇ? ಅಂದರೆ ಪರಂಧಾಮಕ್ಕೋಗಿ ಕುಳಿತುಕೊಳ್ಳುವುದೇ? ವಿಷ್ಣುವಿಗೆ ಸ್ವದರ್ಶನ ಚಕ್ರವನ್ನು ತೋರಿಸುತ್ತಾರಲ್ಲವೇ? ಅದರ ಅರ್ಥವನ್ನೂ ಸಹ ತಂದೆ ತಿಳಿಸಿದ್ದಾರೆ. ಸ್ವ ಅಂದರೆ ಆತ್ಮದ ದರ್ಶನವಾಯಿತು. 84 ಜನ್ಮಗಳ ಚಕ್ರದ ದರ್ಶನ. ಆದ್ದರಿಂದ ಈ ಚಕ್ರವನ್ನು ಸಹ ತಿರುಗಿಸಬೇಕಾಗುತ್ತದೆ. ನಾವು 84 ಜನ್ಮಗಳ ಚಕ್ರವನ್ನು ಸುತ್ತಿ ಮನೆಗೆ ಹೋಗುತ್ತೇವೆ. ನಂತರ ಅಲ್ಲಿಂದ ಸತ್ಯಯುಗದಲ್ಲಿ ಪಾತ್ರ ಅಭಿನಯಿಸಲು ಬರುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಮತ್ತೆ 84 ಜನ್ಮಗಳ ಚಕ್ರವನ್ನು ಸುತ್ತುತ್ತೇವೆ. ವಿಷ್ಣುವಿಗೆ ಯಾವುದೇ ಚಕ್ರ ಇರುವುದಿಲ್ಲ. ಅವರು ಸತ್ಯಯುಗದ ದೇವತೆಯಾಗಿದ್ದಾರೆ. ವಿಷ್ಣುಪುರಿ ಎಂದು ಹೇಳಿ, ಲಕ್ಷ್ಮೀನಾರಾಯಣಪುರಿ ಎಂದಾದರೂ ಹೇಳಿ, ಎರಡೂ ಒಂದೇ. ಸ್ವರ್ಗ ಎಂದಾದರೂ ಹೇಳಿ, ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಒಂದು ವೇಳೆ ರಾಧೆ ಕೃಷ್ಣರ ರಾಜ್ಯ ಎಂದು ಹೇಳಿದರೆ ತಪ್ಪಾಗುತ್ತದೆ. ರಾಧೆ ಕೃಷ್ಣರ ರಾಜ್ಯವಿರುವುದಿಲ್ಲ. ಏಕೆಂದರೆ ಇಬ್ಬರು ಬೇರೆ ಬೇರೆ ರಾಜ್ಯದ ರಾಜಕುಮಾರಿಯಾಗಿದ್ದರು. ಸ್ವಯಂವರದ ನಂತರ ರಾಜ್ಯದ ಮಾಲೀಕರಾಗುತ್ತಾರೆ. ಆದ್ದರಿಂದ ವಿಷ್ಣುವಿಗೇನು ಚಕ್ರವನ್ನು ತೋರಿಸುತ್ತಾರೆಯೋ ಈ ಚಕ್ರವು ನಿಮ್ಮದಾಗಿದೆ. ಇಲ್ಲಿ ಕುಳಿತಾಗ ಕೇವಲ ಶಾಂತಿಯಲ್ಲಿ ಕುಳಿತುಕೊಳ್ಳಬಾರದು, ಆಸ್ತಿಯನ್ನು ಸಹ ನೆನಪು ಮಾಡಬೇಕು. ಅದಕ್ಕಾಗಿ ಈ ಚಕ್ರವಿದೆ. ನೀವು ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಮತ್ತು ತಂದೆ ಹೇಳುತ್ತಾರೆ, ನೀವು ಲೈಟ್ ಹೌಸ್ ಕೂಡ ಆಗಿದ್ದೀರಿ. ಮಾತನಾಡುವ, ತಿರುಗಾಡುವ ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಿ. ಒಂದು ಕಣ್ಣಿನಲ್ಲಿ ಶಾಂತಿಧಾಮವಿದೆ, ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮವಿದೆ. ಎರಡನ್ನೂ ನೆನಪು ಮಾಡಬೇಕಾಗುತ್ತದೆ. ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ. ಒಳ್ಳೆಯದು. ಮನೆಗೆ ಹೋಗುತ್ತೀರಿ. ನಂತರ ಚಕ್ರವನ್ನೂ ಸಹ ನೆನಪು ಮಾಡಬೇಕಾಗುತ್ತದೆ. ಈ ಇಡೀ ಚಕ್ರದ ಜ್ಞಾನ ನಿಮಗೆ ಗೊತ್ತಿದೆ. ನಾವು 84 ಜನ್ಮಗಳ ಚಕ್ರವನ್ನು ಸುತ್ತುತ್ತಿದ್ದೇವೆ. ಈಗ ಈ ಮೃತ್ಯು ಲೋಕದಲ್ಲಿ ಇದು ಅಂತಿಮ ಜನ್ಮವಾಗಿದೆ. ಹೊಸ ಪ್ರಪಂಚವನ್ನು ಅಮರಲೋಕ ಎಂದು ಕರೆಯಲಾಗುತ್ತದೆ. ಅಮರ ಅಂದರೆ ನೀವು ಸದಾ ಬದುಕಿರುತ್ತೀರಿ. ಅಲ್ಲಿ ನೀವು ಎಂದಿಗೂ ಸಾಯುವುದಿಲ್ಲ. ಅಂದರೆ ಎಂದಿಗೂ ಅಕಾಲ ಮೃತ್ಯು ಆಗುವುದಿಲ್ಲ. ಇಲ್ಲಿ ನೋಡಿ, ಕುಳಿತಲ್ಲಿಯೇ ಹಠಾತ್ತಾನೆ ಅಂದರೆ ಆಕಸ್ಮಿಕವಾಗಿ ಮೃತ್ಯು ಸಂಭವಿಸುತ್ತದೆ. ಕಾಯಿಲೆ ಇತ್ಯಾದಿಗಳು ಬರುತ್ತವೆ. ಅಲ್ಲಿ ಸಾಯುವ ಭಯವಿಲ್ಲ. ಏಕೆಂದರೆ ಅದು ಅಮರಲೋಕವಾಗಿದೆ. ನೀವು ವೃದ್ಧರಾಗುತ್ತೀರಿ. ನಾವು ಮತ್ತೆ ಹೋಗಿ ಗರ್ಭ ಮಹಲ್ನಲ್ಲಿ ಪ್ರವೇಶ ಮಾಡುತ್ತೇವೆ ಎಂಬ ಜ್ಞಾನ ನಿಮಗಿರುತ್ತದೆ. ಈಗ ಗರ್ಭ ಜೈಲಿಗೆ ಹೋಗುತ್ತಾರೆ. ಅಲ್ಲಿ ಗರ್ಭ ಮಹಲ್ ಇರುತ್ತದೆ. ಅಲ್ಲಿ ಶಿಕ್ಷೆಯನ್ನು ಅನುಭವಿಸುವಂತಹ ಪಾಪವನ್ನೇ ಮಾಡುವುದಿಲ್ಲ. ಇಲ್ಲಿ ಬಹಳ ಪಾಪಗಳನ್ನು ಮಾಡುತ್ತಾರೆ. ಆ ಕಾರಣದಿಂದ ಗರ್ಭ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಹೊರಗೆ ಬರುತ್ತಾರೆ. ನಂತರ ಮತ್ತೆ ಪಾಪ ಮಾಡಲು ಶುರು ಮಾಡುತ್ತಾರೆ. ಇದು ಪಾಪಾತ್ಮರ ಪ್ರಪಂಚವೇ ಆಗಿದೆ. ರಾವಣನ ರಾಜ್ಯ. ಗರ್ಭದಲ್ಲಿಯೂ ಶಿಕ್ಷೆ ಅನುಭವಿಸುತ್ತಾರೆ. ಮತ್ತೆ ಹೊರಗೆ ಬಂದಾಗಲೂ ಒಂದಲ್ಲ ಒಂದು ದುಃಖ ಇರುತ್ತದೆ. ಅಲ್ಲಿ ದುಃಖ ಇರುವುದೇ ಇಲ್ಲ. ಅಲ್ಲಿ ದುಃಖದ ಹೆಸರೇ ಇಲ್ಲ. ಆದ್ದರಿಂದ ಒಂದು ಕಣ್ಣಿನಲ್ಲಿ ಶಾಂತಿಧಾಮ, ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮವನ್ನಿಟ್ಟುಕೊಳ್ಳಿ. ನೀವು ಜನ್ಮಾಂತರಗಳಿಂದ ಜಪ, ತಪ, ತೀರ್ಥಯಾತ್ರೆ ಇತ್ಯಾದಿಗಳನ್ನು ಮಾಡುತ್ತಾ ಬಂದಿದ್ದರೂ ಈ ಜ್ಞಾನವಂತೂ ಇಲ್ಲ. ಅದು ಭಕ್ತಿ ಮಾರ್ಗವೇ ಆಗಿದೆ.
ಅದರಿಂದ ಮುಕ್ತಿಯೂ ಸಿಗುವುದಿಲ್ಲ. ನೀವು ಹೀಗೆ ಸತೋಪ್ರಧಾನರಾಗಬಹುದು ಎಂಬ ಯಾವುದೇ ಯುಕ್ತಿಯೂ ಸಿಗುವುದಿಲ್ಲ. ಯಾವುದೇ ಸಾಧು ಸಂತರು ಇದನ್ನು ತಿಳಿದುಕೊಂಡಿಲ್ಲ. ಕೃಷ್ಣ ಭಗವಾನು ವಾಚ, ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಕೇಳಿದ್ದೀರಿ. ಇದು ಗೀತೆಯ ಶಬ್ದಗಳೇ ಆಗಿವೆ. ಅದನ್ನು ಓದಿ ತಿಳಿಸುತ್ತಾರೆ. ನೀವೇ ಹೀಗೆ ಕುಳಿತುಕೊಳ್ಳಿ ಎಂದು ಹೇಳುವುದಿಲ್ಲ. ಭಗವಂತನು ಪತಿತರನ್ನು ಪಾವನರನ್ನಾಗಿ ಮಾಡಲು ಬಂದಾಗ ಹೀಗೆ ಹೇಳಿ ಹೋಗಿದ್ದನು ಎಂದು ಕೇವಲ ಓದುತ್ತಾರೆ. ಗೀತೆಯಲ್ಲಿ ಪರಮಪಿತ ಪರಮಾತ್ಮನ ಬದಲಿಗೆ ಕೃಷ್ಣನ ಹೆಸರನ್ನು ಸೇರಿಸಿದ್ದಾರೆ. ಈಗ ಕೃಷ್ಣನಿಗೆ ತನ್ನದೇ ಆದ ರಥ ಇದೆಯಲ್ಲವೇ? ಅವನಿಗೆ ಮತ್ತೆ ರಥ ಬೇಕೇನೋ? ಅವನೇ ಸ್ವತಃ ದೇಹಧಾರಿಯಾಗಿದ್ದಾನೆ. ಕೃಷ್ಣನ ಹೆಸರನ್ನು ಯಾರು ಇಟ್ಟರು? ಹೇಗೆ ನಾಮಕರಣ ಇರುತ್ತದೆಯೋ ಎಲ್ಲರಿಗೂ ಹೆಸರುಗಳನ್ನು ಇಡಲಾಗುತ್ತದೆ. ತಂದೆಗೆ ಕೇವಲ ಶಿವ ಎಂದು ಕರೆಯಲಾಗುತ್ತದೆ. ನೀವಾತ್ಮರು ಜನನ ಮರಣ ಚಕ್ರದಲ್ಲಿ ಬರುತ್ತೀರಿ. ಆಗ ಶರೀರದ ಹೆಸರು ಬದಲಾಗುತ್ತಾ ಹೋಗುತ್ತದೆ. ಶಿವಬಾಬಾ ಅಂತೂ ಜನನ ಮರಣ ಚಕ್ರದಲ್ಲಿ ಬರುವುದೇ ಇಲ್ಲ. ಅವರು ಸದಾ ಶಿವ ಆಗಿದ್ದಾರೆ. ಬಿಂದು ಎಂದು ಬರೆದಾಗ, ಅಂದರೆ ಲೆಕ್ಕ ಮಾಡ್ತಾ ಅಲ್ಲಿ ಬಿಂದು 0 ಬಂತು ಅಂದರೆ ಆಗ ಶಿವ ಎಂದು ಹೇಳುತ್ತಾರೆ. ಬಿಂದು ಆತ್ಮವಂತೂ ಅತಿ ಸೂಕ್ಷ್ಮವಾಗಿದೆ. ಒಂದು ವೇಳೆ ಆತ್ಮದ ಸಾಕ್ಷಾತ್ಕಾರವಾದರೂ ಸಹ ಯಾರಿಗೂ ಅರ್ಥವಾಗುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರದ ಬಯಕೆಯನ್ನು ಬಹಳ ಇಟ್ಟುಕೊಳ್ಳುತ್ತಾರೆ. ಇದಕ್ಕೆ ನವದಾ ಭಕ್ತಿ ಎಂದು ಕರೆಯಲಾಗುತ್ತದೆ. ಸಾಕ್ಷಾತ್ಕಾರಕ್ಕಾಗಿ ತಮ್ಮ ಶರೀರವನ್ನೂ ಸಹ ಕೊಡುತ್ತಾರೆ. ದೇವಿಗೆ ಬಲಿ ಕೊಟ್ಟು ಖುಷಿಯಾಗುತ್ತಾರೆ. ಅಂದರೆ ನಿನ್ನ ಸಾಕ್ಷಾತ್ಕಾರ ಈಗಾಗಲಿಲ್ಲ, ನಿನ್ನ ದರ್ಶನ ಆಗಲಿಲ್ಲ ಅಂದರೆ ನನ್ನ ಪ್ರಾಣ ನಿನ್ನ ಪಾದದಡಿ ಅಂತ ಹೇಳ್ತಾರೆ. ಒಳ್ಳೆಯದು. ನಂತರ ಏನು ಅಂದರೆ ಆ ರೀತಿ ಪ್ರಾಣ ಅರ್ಪಿಸಿದರೆ ಮುಂದೇನು ಪ್ರಾಪ್ತಿಯಂತೂ ಏನೂ ಇಲ್ಲ. ಅರ್ಥವನ್ನು ತಿಳಿದುಕೊಳ್ಳುವುದಿಲ್ಲ. ಕೇವಲ ದರ್ಶನ ಮಾಡಿದೆವು ಅದರಲ್ಲಿಯೇ ಖುಷಿಯಾಗುತ್ತಾರೆ. ಅಲ್ಪಕಾಲದವರೆಗೆ ಮನೋಕಾಮನೆ ಪೂರ್ಣವಾಗುತ್ತದೆ. ಬಾಕಿ ಮುಕ್ತಿ ಜೀವನ್ಮುಕ್ತಿಯ ಮಾತೇ ಇಲ್ಲ. ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಇಲ್ಲಿ ಜ್ಞಾನ ಮಾರ್ಗ ಇದೆ. ಇಲ್ಲಿ ಸಾಮಾನ್ಯವಾಗಿ ಬ್ರಹ್ಮನ ಸಾಕ್ಷಾತ್ಕಾರವಾಗುತ್ತದೆ. ನಂತರ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗುವುದು. ಈ ಬ್ರಹ್ಮನ ಬಳಿ ಹೋದರೆ ನೀವು ಶ್ರೀಕೃಷ್ಣಪುರಿ ವೈಕುಂಠಕ್ಕೆ ಹೋಗುತ್ತೀರಿ ಎಂದು ಹೇಳುತ್ತಾರೆ. ಲಕ್ಷ್ಮೀನಾರಾಯಣರ ಸಾಕ್ಷಾತ್ಕಾರವೂ ಆಗಬಹುದು. ಸಾಕ್ಷಾತ್ಕಾರವಾಯಿತು ಅಂದರೆ ಸದ್ಗತಿ ಆಯಿತು ಎಂದೇನಲ್ಲ. ಇದು ಕೇವಲ ಸೂಚನೆ ಸಿಗುತ್ತದೆ. ಇಲ್ಲಿಗೆ ಹೋಗಿ ಮುಂದೆ ಹೋಗುತ್ತಾ ಅನೇಕರಿಗೆ ಸಾಕ್ಷಾತ್ಕಾರಗಳಾಗುತ್ತವೆ, ನಿರ್ದೇಶನಗಳು ಸಿಗುತ್ತವೆ. ನಿಮ್ಮ ತ್ರಿಮೂರ್ತಿ ಚಿತ್ರವು ಪತ್ರಿಕೆಯಲ್ಲಿ ಬರುತ್ತದೆ, ನಿಮ್ಮ ಹೆಸರು ಬರುತ್ತದೆ. ಆಗ ಬ್ರಹ್ಮನ ಸಾಕ್ಷಾತ್ಕಾರವೂ ಆಗುವುದು. ಇವರ ಬಳಿ ಹೋದರೆ ನಿಮಗೆ ಈ ವೈಕುಂಠದ ರಾಜಕುಮಾರಿಯಾಗುವ ಜ್ಞಾನ ಸಿಗುತ್ತದೆ. ಅಥವಾ ವಿಷ್ಣು ಲಕ್ಷ್ಮೀನಾರಾಯಣರ ಸಾಕ್ಷಾತ್ಕಾರವಾಗುವುದು. ಹೇಗೆ ಅರ್ಜುನನಿಗೆ ವಿಷ್ಣುವಿನ ಮತ್ತು ವಿನಾಶದ ಸಾಕ್ಷಾತ್ಕಾರವಾಯಿತು ಹಾಗೆ. ಆಗ ಈ ತಂದೆ ತಿಳಿಸುತ್ತಾರೆ, ನೀವು ಹೀಗೆ ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕು. ಆದರೆ ನೀವು ಸ್ಥಿರವಾಗಿ ಇರುವುದಿಲ್ಲ. ಆದ್ದರಿಂದ ಈ ಅಲಂಕಾರಗಳನ್ನು ವಿಷ್ಣುವಿಗೆ ಕೊಟ್ಟಿದ್ದಾರೆ. ಇಲ್ಲದಿದ್ದರೆ ದೇವತೆಗಳಿಗೆ ಶಂಖ ಇತ್ಯಾದಿಗಳ ಅವಶ್ಯಕತೆ ಇದೆಯೇನು? ಬಾಯಿಂದ ಹೇಳುವುದಕ್ಕೆ ಶಂಖನಾದ ಎಂದು ಕರೆಯಲಾಗುತ್ತದೆ. ಕಮಲ ಪುಷ್ಪದ ರಹಸ್ಯವನ್ನು ಸಹ ತಂದೆ ತಿಳಿಸುತ್ತಾರೆ. ನೀವು ಬ್ರಾಹ್ಮಣರು ಈ ಕಮಲ ಪುಷ್ಪದ ಸಮಾನ ಆಗಬೇಕು. 5 ವಿಕಾರಗಳನ್ನು ಮಾಯೆಯನ್ನು ಗೆಲ್ಲುವುದಕ್ಕಾಗಿಯೇ ಗದೆ ಇದೆ. ತಂದೆ ಉಪಾಯವನ್ನು ತಿಳಿಸುತ್ತಾರೆ. ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಶ್ರೀಮತದಂತೆ ಪತಿತ ಪಾವನ ತಂದೆಯನ್ನು ನೆನಪು ಮಾಡಿರಿ. ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರೂ ಪಾವನರಿಲ್ಲ. ತಂದೆ ಹೇಳುತ್ತಾರೆ, ನಿಮ್ಮೆಲ್ಲರನ್ನು ಈ ಶರೀರದಿಂದ ಬಿಡಿಸಿ ಪಾವನ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಿ ಎಂದು ನೀವು ನನ್ನನ್ನು ಕರೆಯುವುದೇ ಇದಕ್ಕಾಗಿ. ಅಂದರೆ ಹೇ ಭಗವಂತ, ಈ ಜಗತ್ತಿನಿಂದ ನಮ್ಮನ್ನು ಕರೆದುಕೊಂಡು ಹೋಗು, ಪಾವನ ಪ್ರಪಂಚಕ್ಕೆ ಕರೆದುಕೊಂಡು ಹೋಗು ಎಂದು ಕರೆಯುತ್ತೇವೆ. ಮನುಷ್ಯರು ಸತ್ತಾಗ ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ. ಆತ್ಮ ಹೋಗುತ್ತದೆ ಅಲ್ಲವೇ? ತಂದೆಯೇ ಬಂದು ಎಲ್ಲ ಆತ್ಮಗಳನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ. ಏಕೆಂದರೆ ಅಪವಿತ್ರ ಆತ್ಮರು ಮನೆಗೆ ಅಥವಾ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ತಂದೆ ಹೇಳುತ್ತಾರೆ, ಪವಿತ್ರರಾಗಬೇಕಾದರೆ ನನ್ನನ್ನು ನೆನಪು ಮಾಡಿ. ನೆನಪಿನಿಂದಲೇ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಇದಕ್ಕೆ ನಾನು ಗ್ಯಾರಂಟಿ ಕೊಡುತ್ತೇನೆ.
ಹೇ ಪತಿತ ಪಾವನ, ನೀವು ಬನ್ನಿರಿ, ನೀವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಹೊಸ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತಾರೆ. ಹಾಗಾದರೆ ಹೇಗೆ ಹೋಗುವಿರಿ? ಎಷ್ಟು ನೇರವಾದ ಮಾತನ್ನು ತಿಳಿಸುತ್ತಾರೆ. ತಂದೆಯ ಸರಳ ಜ್ಞಾನ ಮತ್ತು ಸರಳ ಮಾತಾಗಿದೆ. ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ನೌಕರಿ ಇತ್ಯಾದಿ ಬಲೆ ಮಾಡಿರಿ, ಅಡುಗೆ ಮಾಡಿರಿ, ಆದರೂ ಸಹ ನೆನಪಿನಲ್ಲಿ ಇದ್ದು ಮಾಡಿರಿ, ಆಗ ಪಾವನರಾಗುತ್ತಾ ಹೋಗುತ್ತೀರಿ. ಭೋಜನವೂ ಸಹ ಶುದ್ಧವಾಗುತ್ತದೆ. ಆದ್ದರಿಂದಲೇ ಬ್ರಹ್ಮ ಭೋಜನ ಎಂದು ಗಾಯನ ಮಾಡಲಾಗುತ್ತದೆ. ಇದಕ್ಕಾಗಿ ದೇವತೆಗಳಿಗೂ ಬ್ರಹ್ಮ ಭೋಜನಕ್ಕೆ ಮನಸ್ಸಾಗುತ್ತದೆ. ಈ ಮಾತೆಯರು ಅಕ್ಕಂದಿರೂ ಸಹ ಭೋಗವನ್ನು ತೆಗೆದುಕೊಂಡು ವತನಕ್ಕೆ ಹೋಗುತ್ತಾರೆ. ಅಲ್ಲಿ ದೇವತೆಗಳು ಮತ್ತು ಬ್ರಾಹ್ಮಣರ ಸಭೆ ನಡೆಯುತ್ತದೆ. ದೇವತೆಗಳಿಗೆ ಬ್ರಹ್ಮಭೋಜನ ಸ್ವೀಕಾರ ಮಾಡಿಸುತ್ತಾರೆ. ಬ್ರಾಹ್ಮಣರು ಭೋಜನ ಮಾಡುವಾಗ ಈ ಮಂತ್ರವನ್ನು ಜಪಿಸುತ್ತಾರೆ. ಅಂದರೆ ದೇವತೆಗಳಿಗೆ ಭೋಜನವನ್ನು ಸ್ವೀಕಾರ ಮಾಡಿಸುವಂಥ ಮಂತ್ರವನ್ನು ಜಪಿಸುತ್ತಾರೆ. ಬ್ರಹ್ಮಭೋಜನ ಸನ್ಯಾಸಿಗಳಂತೂ ಬ್ರಹ್ಮನನ್ನು ನೆನಪು ಮಾಡಿರಲಿಕ್ಕಿಲ್ಲ. ಅವರ ಜ್ಞಾನವೇ ಉಲ್ಟಾ ಇದೆ. ತಂದೆ ನಿಮ್ಮನ್ನು ಈ ಗುರುಗಳ ಸಂಕೋಲೆಯಿಂದ ಬಿಡಿಸುತ್ತಾರೆ. ಅವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಅವರ ಧರ್ಮವೇ ಬೇರೆ. ಅವರು ಹದ್ದಿನ ಸನ್ಯಾಸಿಗಳು. ನಾವು ಮನೆ, ಮಠ, ಆಸ್ತಿ ಇತ್ಯಾದಿ ಎಲ್ಲವನ್ನೂ ಬಿಟ್ಟಿದ್ದೇವೆ ಎಂದು ಹೇಳುತ್ತಾರೆ. ಮತ್ತು ಈಗ ಊರೊಳಗೆ ಇದ್ದಾರೆ. ಈಗ ನಿಮ್ಮದು ಬೇಹದ್ದಿನ ಸನ್ಯಾಸವಾಗಿದೆ. ನೀವು ಈ ಹಳೆಯ ಪ್ರಪಂಚವನ್ನೇ ಮರೆತು ಬಿಡುತ್ತೀರಿ. ನೀವು ಮತ್ತೆ ಹೊಸ ಪ್ರಪಂಚಕ್ಕೆ ಹೋಗಬೇಕಿದೆ. ಗೃಹಸ್ಥದಲ್ಲಿರುತ್ತಾ ಈಗ ನಾವು ಸುಖಧಾಮ ಅಥವಾ ಶಾಂತಿಧಾಮಕ್ಕೆ ಹೋಗಬೇಕು ಎಂದು ಬುದ್ಧಿಯಲ್ಲಿ ನೆನಪಿರುತ್ತದೆ. ಶಾಂತಿಧಾಮವನ್ನು ಸಹ ನೆನಪು ಮಾಡಬೇಕಾಗುತ್ತದೆ. ತಂದೆಯನ್ನು, ಸುಖಧಾಮವನ್ನು, ಶಾಂತಿಧಾಮವನ್ನು ನೆನಪು ಮಾಡುತ್ತಾರೆ. ಇದು ನಮ್ಮ ಅನೇಕ ಜನ್ಮಗಳ ಅಂತಿಮ ಜನ್ಮವಾಗಿದೆ. 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೇವೆ. ಇಷ್ಟು ಜನ್ಮ ನೀವು ಸೂರ್ಯವಂಶಿಗಳಾಗಿದ್ದೀರಿ, ಇಷ್ಟು ಜನ್ಮ ಚಂದ್ರವಂಶಿಗಳಾಗಿದ್ದೀರಿ ಎಂದು ತಂದೆ ತಿಳಿಸುತ್ತಾರೆ. ಅವರು ಮತ್ತೆ ಆತ್ಮವೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಎಂದು ಹೇಳುತ್ತಾರೆ. ಆತ್ಮಕ್ಕೆ ಯಾವುದೇ ಲೇಪಾಚೇಪ ತಗಲುವುದಿಲ್ಲ. ಅಂದರೆ ಮಾಡಿದ ಪಾಪ ಪುಣ್ಯ ಆತ್ಮಕ್ಕೆ ಅಂಟಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ. ಏಕೆಂದರೆ ಆತ್ಮನೇ ಪರಮಾತ್ಮನಾಗಿದ್ದಾನೆ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಇದೂ ಸಹ ಅವರ ಉಲ್ಟಾ ಅರ್ಥವಾಗಿದೆ. ಬಾಬನೇ ಹೇಳುತ್ತಾರೆ, ನಾವು ಅವರೇ ಎಂಬುದರ ಅರ್ಥವನ್ನು ತಿಳಿಸುತ್ತಾರೆ. ಅಂದರೆ ಹಂಸೋದ ಅರ್ಥವನ್ನು ತಂದೆಯೇ ತಿಳಿಸುತ್ತಾರೆ. ನಾನಾತ್ಮ ಪರಮಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ. ನಾನೇ ಮೊಟ್ಟ ಮೊದಲು ಸ್ವರ್ಗದಲ್ಲಿ ಬರುತ್ತೇನೆ. ನಾವು ಸ್ವರ್ಗವಾಸಿ ದೇವಿ ದೇವತೆಗಳಾಗಿದ್ದೆವು. ನಂತರ ಕೆಳಗಿಳಿಯುತ್ತಾ ಬಂದಿದ್ದೇವೆ. ಹಂಸು ಚಂದ್ರವಂಶಿ ಕ್ಷತ್ರಿಯರಾದೆವು. 2500 ವರ್ಷ ಪೂರ್ಣವಾಯಿತು. ನಂತರ ಹಂಸು ವೈಶ್ಯವಂಶಿ ವಿಕಾರಿಗಳಾದೆವು, ಶೂದ್ರವಂಶಿ ವಿಕಾರಿಗಳಾದೆವು. ಈಗ ನೀವು ಹೇಳುತ್ತೀರಿ, ಈಗ ನಾವು ಶೂದ್ರರಿಂದ ಬ್ರಾಹ್ಮಣರು ಜುಟ್ಟಿನ ಸಮಾನರು ಆಗುತ್ತಿದ್ದೇವೆ. ಇಲ್ಲಿ ಕುಳಿತಿದ್ದೀರಿ, 84 ಜನ್ಮಗಳ ಪಲ್ಟಿ ಹೊಡೆಯುವ ಆಟ ಆಡುತ್ತಿದ್ದೀರಿ ಎಂದೆನಿಸುತ್ತದೆ. ಇದು ಪಲ್ಟಿ ಹೊಡೆಯುವ ಜ್ಞಾನವೂ ಆಗಿದೆ. ಅಂದರೆ 84 ಜನ್ಮಗಳ ಜ್ಞಾನ ಆಗಿದೆ. ಮೊಟ್ಟ ಮೊದಲು ತೀರ್ಥಕ್ಷೇತ್ರಗಳಿಗೆ ಹೋಗುತ್ತಿದ್ದಾಗ ಹೀಗೆ ಉರುಳು ಸೇವೆಯೂ ಮಾಡುತ್ತಾ ಗುರುತು ಹಾಕುತ್ತಾ ಹೋಗುತ್ತಿದ್ದರು. ಅಂದರೆ ಇಲ್ಲಿಂದ ಒಂದು ಹೆಜ್ಜೆ, ಅಲ್ಲಿಂದ ಒಂದು ಹೆಜ್ಜೆ ಅಂತ ಒಂದು ಕೋಲಿಂದ ಗುರ್ತು ಮಾಡ್ಕೊಳ್ತಾ ಮುಂದೆ ಹೋಗ್ತಿದ್ರು. ಈಗ ನಿಮ್ಮದು ಸತ್ಯವಾದ ತೀರ್ಥಯಾತ್ರೆ ಶಾಂತಿಧಾಮ ಮತ್ತು ಸುಖಧಾಮವಾಗಿದೆ. ನೀವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಿ. ತಂದೆಯನ್ನು ನೆನಪು ಮಾಡಿರಿ, ಆಗ ನೀವು ಶಾಂತಿಧಾಮಕ್ಕೆ ಹೋಗುತ್ತೀರಿ ಎಂದು ಎಲ್ಲರಿಗೂ ಸಲಹೆ ಕೊಡುತ್ತೀರಿ. ಸಾಧು ಸಂತರು ಇತ್ಯಾದಿಗಳೆಲ್ಲರೂ ಶಾಂತಿಧಾಮಕ್ಕೆ ಹೋಗಲು ಪರಿಶ್ರಮ ಪಡುತ್ತಾರೆ. ಆದರೆ ಯಾರೂ ಹೋಗಲು ಸಾಧ್ಯವಿಲ್ಲ. ಹೋದರೂ ಸಹ ಎಲ್ಲರೂ ಒಟ್ಟಿಗೆ ಹೋಗುತ್ತಾರೆ. ಸತ್ಯಯುಗದಲ್ಲಿ ಬಹಳ ಕಡಿಮೆ ದೇವಿ ದೇವತೆಗಳು ಇರುತ್ತಾರೆ. ನಂತರ ವೃದ್ಧಿಯಾಗುತ್ತಾ ಹೋಗುತ್ತದೆ ಎಂದು ತಂದೆ ತಿಳಿಸಿದ್ದಾರೆ. ಆದ್ದರಿಂದ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ, ದೇವತೆಗಳಲ್ಲ. ಆದರೆ ಈ ಸಮಯದಲ್ಲಿ ಮಾಯೆಯೊಂದಿಗೆ ನಿಮ್ಮ ಯುದ್ಧ ನಡೆಯುತ್ತಿದೆ. ಆ ಯುದ್ಧದಲ್ಲಿಯೂ ಸಹ ಯಾರನ್ನು ಶಕ್ತಿಶಾಲಿ ಎಂದು ತಿಳಿದುಕೊಳ್ಳುತ್ತಾರೆಯೋ ಅವರ ಬಳಿ ಹೋಗಿ ಆಶ್ರಯ ಪಡೆಯುತ್ತಾರೆ. ಈಗ ನೀವು ಯಾರ ಆಶ್ರಯ ಪಡೆಯುತ್ತೀರಿ? ಸ್ತ್ರೀ ಪುರುಷ ಇಬ್ಬರೂ ಹೇಳುತ್ತಾರೆ, ಬಾಬಾ ನಾನು ನಿನಗೆ ಶರಣಾಗತಳಾಗಿದ್ದೇನೆ.
ಅಥವಾ ಶರಣಾಗತನಾಗಿದ್ದೇನೆ ಎಂದು ಹೇಳುತ್ತಾರೆ. ನನಗೆ ಶಿವಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಎಲ್ಲ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರಲ್ಲವೇ? ನೀವು ಆ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ. ಸಾಧು ಸಂತರು ಒಬ್ಬರಿಲ್ಲ. ಹಾಗಾಗಿ ಅನೇಕ ಜನ ಭಗವಂತ ಆಗುತ್ತಾರೆ. ಅಂದರೆ ಎಲ್ಲರೊಳಗೂ ಭಗವಂತ ಇದ್ದಾನೆ ಅಂದರೆ ಭಗವಂತ ಎಷ್ಟು ಜನ ಆದರೂ ಅನೇಕ ಜನ ಆದರೂ. ಯಾರು ಮನೆಯಿಂದ ಮುನಿಸಿಕೊಂಡರೋ ಅವರು ಭಗವಂತ. ಎಷ್ಟು ಭಗವಂತಗಳ ಬಳಿ ಪೆಟ್ಟು ತಿನ್ನುತ್ತೀರಿ? ಮುಸಲ್ಮಾನರ ಬಳಿ ಹೋಗಿ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ. ಅಲ್ಲಾಹ್ ಎಂದು ಹೇಳುವುದನ್ನು ಅವರು ಕಲಿಸುತ್ತಾರೆ. ದೊಡ್ಡ ದೊಡ್ಡ ಸಾಹುಕಾರರು, ಕೋಟ್ಯಾಧಿಪತಿಗಳು ಹೋಗಿ ಅವರ ಶಿಷ್ಯರಾಗುತ್ತಾರೆ. ನಂತರ ಕೆಟ್ಟ ಆಹಾರ ಪಾನೀಯದ ಸಭೆ ನಡೆಸುತ್ತಾರೆ. ತಮೋಪ್ರಧಾನ ಮನುಷ್ಯರಾಗಿದ್ದಾರಲ್ಲವೇ? ಪ್ರತಿ ವಾರ ಹೋಗಿ ಅಲ್ಲಿ ನಶಾ ಪದಾರ್ಥಗಳನ್ನು ಕುಡಿಯುತ್ತಾರೆ. ಇದಕ್ಕೆ ಧರ್ಮದ ಗ್ಲಾನಿ ಎಂದು ಕರೆಯುತ್ತಾರಲ್ಲವೇ? ಎಷ್ಟು ಮೂರ್ಖತನವಿದೆ! ಹಿಂದೂಗಳಿಗೆ ತಮ್ಮ ಧರ್ಮದ ಬಗ್ಗೆಯೇ ಗೊತ್ತಿಲ್ಲ. ವಾಸ್ತವದಲ್ಲಿ ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರು, ಆದರೆ ಪತಿತರಾಗಿದ್ದೀರಿ. ಆದ್ದರಿಂದ ನೀವು ನಿಮ್ಮನ್ನು ದೇವಿ ದೇವತೆಗಳೆಂದು ಕರೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ತಂದೆ ತಿಳಿಸುತ್ತಾರೆ. ಆ ಧರ್ಮವೇ ಪ್ರಾಯಲೋಪವಾಗಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಬದಲಿಗೆ ಆದಿ ಸನಾತನ ಹಿಂದೂ ಎಂದು ಹೇಳುತ್ತಾರೆ. ನಾವು ಪತಿತರಾಗಿದ್ದೇವೆ ಎಂದು ಆತ್ಮಕ್ಕೆ ಗೊತ್ತಿದೆ. ಹೆಸರಂತೂ ಬಹಳ ದೊಡ್ಡದಾಗಿ ಇಟ್ಟುಕೊಂಡಿದ್ದಾರೆ. ಶ್ರೀ ಶ್ರೀ ಅಂದರೆ ಡಬಲ್ ಶ್ರೇಷ್ಠ. ತಂದೆಗೆ ಶ್ರೀ ಶ್ರೀ ಎಂದು ಕರೆಯಲಾಗುತ್ತದೆ. ದೇವತೆಗಳಿಗೆ ಕೇವಲ ಶ್ರೀ ಎಂದು ಕರೆಯುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಿಮ್ಮನ್ನು ಅಂತಹ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಪತಿತರನ್ನು ಪಾವನರನ್ನಾಗಿ ಶ್ರೇಷ್ಠರನ್ನಾಗಿ ಮಾಡುವವರು ಒಬ್ಬರೇ ಆಗಿದ್ದಾರೆ. ಇವರು ಮತ್ತೆ ಪತಿತ ಮನುಷ್ಯರಿಗೆ ಶ್ರೀ ಶ್ರೀ ಎಂಬ ಟೈಟಲ್ ಕೊಡುತ್ತಾರೆ. ಇದಕ್ಕೆ ಕತ್ತಲಿನ ರಾಜ್ಯ ಎಂದು ಕರೆಯಲಾಗುತ್ತದೆ. ಎಲ್ಲರಿಗೂ ಶ್ರೀ ಶ್ರೀ ಎಂದು ಹೇಳುತ್ತಾರೆ. ಶ್ರೀ ಇಂಥವರು, ಶ್ರೀ ಇಂತಹವರು ಎಂದು ಬಿರುದು ಕೊಡುತ್ತಾರೆ. ಆದರೆ ಎಷ್ಟೊಂದು ವಿಕಾರಿಗಳಾಗಿದ್ದಾರೆ. ವಿಕಾರಿ ದೃಷ್ಟಿ ಉಳ್ಳವರು. ಒಬ್ಬ ಮಿನಿಸ್ಟರ್ ಬಾಬಾರವರ ಬಳಿ ಆಗ ಬಂದಿದ್ದರು. ನನಗೆ ವಿಕಾರಿ ದೃಷ್ಟಿ ಇದೆ ಎಂದು ಹೇಳಿದರು. ಈಗ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನಿರ್ವಿಕಾರಿಯಾಗಿರಿ. ಎಲ್ಲಿಯವರೆಗೆ ವಿಕಾರಿ ದೃಷ್ಟಿ ಇರುತ್ತದೆಯೋ ಅಲ್ಲಿಯವರೆಗೆ ನೀವು ಪತಿತರು. ತಮ್ಮನ್ನು ತಾವು ಸಹೋದರ ಸಹೋದರ ಎಂದು ತಿಳಿದುಕೊಳ್ಳಿ. ಆಗ ನಿಮ್ಮ ವಿಕಾರಿ ದೃಷ್ಟಿ ಹೊರಟು ಹೋಗುತ್ತದೆ. ನಾವೆಲ್ಲ ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ. ಒಬ್ಬ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಆತ್ಮದ ಸಿಂಹಾಸನ ಭೃಕುಟಿಯಾಗಿದೆ. ಇದಕ್ಕೆ ಅಕಾಲ ಸಿಂಹಾಸನ ಎಂದು ಕರೆಯಲಾಗುತ್ತದೆ. ಅಕಾಲ ಆತ್ಮವು ಈ ಸಿಂಹಾಸನದ ಮೇಲೆ ವಿರಾಜಮಾನವಾಗಿದೆ. ಇದು ಮಣ್ಣಿನ ಬೊಂಬೆಯಾಗಿದೆ. ಇಡೀ ಪಾತ್ರವು ಈ ಆತ್ಮದಲ್ಲಿ ತುಂಬಿಕೊಂಡಿದೆ. ಅಂದರೆ 84 ಜನ್ಮಗಳ ಪಾತ್ರವು ಆತ್ಮದೊಳಗಿದೆ. ನಾನು ಪ್ರತಿ 5000 ವರ್ಷಗಳ ನಂತರ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಆರೋಗ್ಯ, ಸಂಪತ್ತು ಮತ್ತು ಸಂತೋಷದ ಆಸ್ತಿಯನ್ನು ಪಡೆಯಲು ನಾವು ತಂದೆಯ ಹತ್ತಿರ ಬಂದಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಸತ್ಯಯುಗದಲ್ಲಿ ಅಪಾರ ಸಂಪತ್ತು ಸಿಗುತ್ತದೆ. ನೀವು 21 ಜನ್ಮಗಳವರೆಗೆ ಸುಖಿಯಾಗಿ ಇರುತ್ತೀರಿ. ವೃದ್ಧಾಪ್ಯದವರೆಗೂ ಯಾರೂ ಸಾಯುವುದಿಲ್ಲ. ಆದರೆ ಇಲ್ಲಿ ಕುಳಿತಲ್ಲಿಯೇ ಆಕಸ್ಮಿಕವಾಗಿ ಸತ್ತು ಹೋಗುತ್ತಾರೆ. ಕೆಲವು ಮಕ್ಕಳು ಗರ್ಭದಲ್ಲಿಯೂ ಸತ್ತು ಹೋಗುತ್ತಾರೆ. ಆದರೆ ಸತ್ಯಯುಗದಲ್ಲಿ ದುಃಖದ ಹೆಸರು ಚಿಹ್ನೆಯೂ ಇಲ್ಲ. ಅದಕ್ಕೆ ಸುಖಧಾಮ, ರಾಮರಾಜ್ಯ ಎಂದು ಕರೆಯಲಾಗುತ್ತದೆ. ಇದು ದುಃಖಧಾಮ, ರಾವಣನ ರಾಜ್ಯವಾಗಿದೆ. ಸತ್ಯಯುಗದಲ್ಲಿ ರಾವಣ ಇರುವುದೇ ಇಲ್ಲ. ಈ 84 ಜನ್ಮಗಳ ಚಕ್ರವು ಬುದ್ಧಿಯಲ್ಲಿ ನೆನಪಿದ್ದರೂ ಸಹ ಬಹಳ ಖುಷಿ ಇರುತ್ತದೆ. ನಾವು ಹೊಸ ಪ್ರಪಂಚ ಅಂದರೆ ವಿಶ್ವದ ಮಾಲೀಕರಾಗಲಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಗೀತೆಯಲ್ಲಿಯೂ ಭಗವಾನುವಾಚ ಇದೆ ಅಲ್ಲವೇ? ಹೇ ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಬಿಡಬೇಕು. ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನಿಮ್ಮ ನಿಜವಾದ ಸ್ನೇಹಿತ ಭಗವಂತ ಆಗಿದ್ದಾರೆ. ಅಲ್ಲ ಅವಳಿದ್ದನ್ನ ನಾಟಕ, ಹತಂತಾಯಿ ನಾಟಕ ಎಲ್ಲವೂ ಈ ಸಮಯದ ಮಾತುಗಳಾಗಿವೆ. ಜನಸಂಖ್ಯೆ ಕಡಿಮೆಯಾಗಲಿ, ಮಕ್ಕಳ ಜನ್ಮ ಕಡಿಮೆಯಾಗಲಿ ಎಂದು ಮನುಷ್ಯರು ಈಗ ಎಷ್ಟೊಂದು ತಲೆಕೆಡಿಸಿಕೊಳ್ಳುತ್ತಾರೆ. ಬೇಹದ್ದಿನ ತಂದೆ ಎಷ್ಟು ಕಡಿಮೆ ಮಾಡುತ್ತಾರೆ. ಸತ್ಯಯುಗದಲ್ಲಿ
ಇಡೀ ವಿಶ್ವದಲ್ಲಿ 9 ಲಕ್ಷ ಜನಸಂಖ್ಯೆ ಇರುತ್ತದೆ. ಬಾಕಿ ಇಷ್ಟೊಂದು ಕೋಟಿಗಟ್ಟಲೆ ಮನುಷ್ಯರು ಇರುವುದೇ ಇಲ್ಲ. ಎಲ್ಲರೂ ಮುಕ್ತಿ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಇದು ತಂದೆಯ ಚಮತ್ಕಾರ ಆಗಿದೆ ಅಲ್ಲವೇ? ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿ ಬಾಕಿ ಎಲ್ಲದರ ವಿನಾಶ ಮಾಡುತ್ತಾರೆ. ಈ 84 ಜನ್ಮಗಳ ಚಕ್ರವನ್ನು ಬುದ್ಧಿಯಲ್ಲಿ ಚೆನ್ನಾಗಿ ತುಂಬಿಕೊಳ್ಳಬೇಕು. ಇದು ಸ್ವದರ್ಶನ ಚಕ್ರವಾಗಿದೆ. ಬಾಕಿ ಚಕ್ರದಿಂದ ಯಾವುದೇ ಅಂದರೆ ಅಲ್ಲೇನು ಕತೆಗಳಲ್ಲಿ ಸ್ವದರ್ಶನ ಚಕ್ರದಿಂದ ಅವರ ಕುತ್ತಿಗೆನ ಕಟ್ ಮಾಡಲಾಯಿತು ಅಂತ ತೋರಿಸ್ತಾರೆ. ಆ ರೀತಿ ಯಾವುದೂ ಇಲ್ಲ. ಶಾಸ್ತ್ರಗಳಲ್ಲಿ ಶ್ರೀಕೃಷ್ಣನಿಗೆ ಹಿಂಸೆಯ ಮಾತುಗಳನ್ನು ಹಾಕಿದ್ದಾರೆ. ಸ್ವದರ್ಶನ ಚಕ್ರದಿಂದ ಎಲ್ಲರನ್ನು ಕೊಂದನು ಎಂದು. ಇದೂ ಸಹ ಗ್ಲಾನಿಯಾಯಿತು ಅಲ್ಲವೇ? ಎಷ್ಟು ಹಿಂಸಕನನ್ನಾಗಿ ಮಾಡಿದ್ದಾರೆ. ನೀವು ಡಬಲ್ ಅಹಿಂಸಕರಾಗುತ್ತೀರಿ. ಕಾಮಕಟಾರಿ ನಡೆಸುವುದೂ ಸಹ ಹಿಂಸೆಯಾಗಿದೆ. ದೇವತೆಗಳಿಗೆ ಪವಿತ್ರ ಎಂದು ಕರೆಯಲಾಗುತ್ತದೆ. ಯೋಗ ಬಲದಿಂದ ವಿಶ್ವದ ಮಾಲೀಕರಾಗಬಹುದು. ಯೋಗ ಬಲದಿಂದ ವಿಶ್ವದ ಮಾಲೀಕರಾಗಬಹುದು ಎಂದ ಮೇಲೆ ಯೋಗ ಬಲದಿಂದ ಮಕ್ಕಳು ಜನ್ಮ ಪಡೆದುಕೊಳ್ಳುವುದಿಲ್ಲವೇನು? ಏಕೆ ಜನ್ಮ ಪಡೆದುಕೊಳ್ಳುವುದಿಲ್ಲ? ಸಾಕ್ಷಾತ್ಕಾರವಾಗುವುದು ಈಗ ಮಗು ಆಗಬೇಕು ಎಂದು. ಈಗ ಈ ಹಳೆಯ ಶರೀರವನ್ನು ಬಿಡುತ್ತೇವೆ ಮತ್ತು ಬಾಯಲ್ಲಿ ಬಂಗಾರದ ಚಮಚ ಎಂದು ತಿಳಿದುಕೊಳ್ಳುತ್ತಾರೆ. ಅಂದರೆ ಹಳೆ ಶರೀರವನ್ನು ಬಿಟ್ವಿ ಅಂದರೆ ಮುಂದೆ ಸತ್ಯುಗದಲ್ಲಿ ಜನ್ಮ ಪಡ್ಕೊಳ್ತೀವಿ. ಅಲ್ಲಿ ನಾವು ಸುಖದ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ. ನಾವು ಅಮರಲೋಕದಲ್ಲಿ ಜನ್ಮ ತೆಗೆದುಕೊಳ್ಳುತ್ತೇವೆ. ಗೋಲ್ಡನ್ ಸ್ಪೂನ್ ಇನ್ ಮೌತ್ ಎಂದು ಹೇಳುತ್ತಾರೆ. ಇದನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ. ಪ್ರಜೆಗಳ ಬಳಿ ಅಷ್ಟೊಂದು ಹಣ ಸಂಪತ್ತು ಇರುವುದಿಲ್ಲ. ಹೌದು, ಸುಖ ಇರುತ್ತದೆ, ಆಯಸ್ಸು ಹೆಚ್ಚಾಗಿರುತ್ತದೆ. ರಾಜ ರಾಣಿ, ಶ್ರೀಮಂತ, ಪ್ರಜೆ, ಬಡ ಪ್ರಜೆ ಎಲ್ಲರೂ ಬೇಕು. ದುಃಖದ ಯಾವುದೇ ಮಾತೇ ಇಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ವರದಾನ: ಭಗವಂತನ ಜೊತೆಗಾರರಾಗಿರಿ. ತಂದೆಯ ಜೊತೆ ಇರುವವರ ಮೇಲೆ ಸಂಘದ ಬಣ್ಣ ಏರಿರುತ್ತದೆ. ಸತ್ಯದ ಸಂಘದ ಬಣ್ಣ ಆಗಿದೆ ಆತ್ಮಿಕತೆ. ಶರೀರವನ್ನು ನೋಡುತ್ತಿದ್ದರೂ ಸಹ ಆತ್ಮವು ಪ್ರತ್ಯಕ್ಷವಾಗಿ ಕಾಣಿಸಲಿ. ಇಂತಹ ಆತ್ಮಿಕ ನಶೆಯಲ್ಲಿ ಇರುವವರು ಮಾತ್ರ ತಂದೆಯನ್ನು ಜೊತೆಗಾರರನ್ನಾಗಿ ಮಾಡಿಕೊಳ್ಳಬಲ್ಲರು. ಏಕೆಂದರೆ ತಂದೆ ಆತ್ಮ ಆಗಿದ್ದಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.